Hi guys, welcome back to my YouTube channel. ಆಕ್ಚುಲಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ವಿಡಿಯೋಸ್ನ ಅಷ್ಟು ಅಪ್ಲೋಡ್ ಮಾಡಿಲ್ಲ ಅಂಡ್ ಕನ್ಸಿಸ್ಟೆನ್ಸಿ ಇಲ್ಲ, ಆದ್ರೂ ನಾನು 700+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಗೈಸ್. ಅಂಡ್ ಇನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಲೈಕ್ ನಾನು ಆಲ್ರೆಡಿ ತಮ್ಲೇನಲ್ಲಿ ಕೊಟ್ಟಿದ್ದೀನಿ, ಅಮೆಝಾನ್ ಹೌಲ್ ಅಂತ. ಅಂದ್ರೆ ನಮ್ಮ ಮನೆಗೆ ನಾನು ಸ್ವಲ್ಪ ಐಟಮ್ಸ್ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಇವತ್ತು ನಾನು ಅಮೆಝಾನ್ ಹೌಲ್ ಅಲ್ಲಿ ಫಸ್ಟ್ ನಾನು ಏನ್ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ನಾನು ಫಸ್ಟ್ ಏನ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ವೀಟ್ ಹೌಲ್. ನಾನು ಇದನ್ನ ಓಪನ್ ಕೂಡ ಮಾಡಿಲ್ಲ. ಸೊ ಇದು ಕೀ ಬನ್ಸ್ ಆಯ್ತಾ. ಸೊ ಕೀ ಬನ್ಸ್ ಇದನ್ನ ಹಾಕೊಳ್ಳೋದಕ್ಕೆ ನಾನು ಇದನ್ನು ಓಪನ್ ಮಾಡಿಲ್ಲ, ಬಿಕಾಸ್ ನಾನು ಇನ್ನೂ ಏನು ಮನೇಲಿ ಸೆಟ್ ಮಾಡಿಲ್ಲ. ಮಾಡಬೇಕು, ನಿಧಾನಕ್ಕೆ ಮಾಡೋಣ ಅಂತ ಹೇಳಿ, ಹರಿಬರಿ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ. ಸೊ ಇದು ತುಂಬ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ನಾನು ಇದು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಲೈಕ್ ಇದು ಕನೆಕ್ಷನ್ಗೆ ಕೊಡೋದು. ಸೊ ಈ ಥರ ಇರುತ್ತೆ ಗೈಸ್, ಇದು ಸುಮ್ಮನೆ. ಸೊ ಈ ಥರ ಇರೋದು, ಇದು ಸ್ವೀಟ್ ಹೋಮ್ ಅಂತ ಬಂದಿರ್ತಾರೆ. ಸೊ ಇಲ್ಲೆಲ್ಲ ಕೀ ಬನ್ಸ್ನ ಹಾಕೊಳ್ಬೋದು. ಸೊ ನಾನು ಫಸ್ಟ್ ಕೀ ಬನ್ಸ್ನ ಬುಕ್ ಮಾಡಿದ್ದೆ. ಇದು ನಾನು ಸೈಡಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಲೈಕ್ ಎಷ್ಟು ಇದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಸೆಕೆಂಡ್ ಒನ್ ಬಂದು ಮೈ ಫೇವ್ರೆಟ್. ಆ್ಯಕ್ಚುಲಿ ನಾನು ಟು ಬಿ ಫ್ರ್ಯಾಂಕ್ ಇದನ್ನ ಸಿಲ್ವರಲ್ಲಿ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೆ. ಅಂದರೆ ಆನೆ ಬಂದ್ಬಿಟ್ಟು ಮನೆಗೆ ವಾಸ್ತು ಅಂತ ಲೈಕ್ ಚೆನ್ನಾಗಿರುತ್ತಂತೆ. ಈಗ ಎಷ್ಟೊಂದು ಜನದ ಮನೇಲಿ ಇದು ಆನೆ ಏನಾದರೂ ಒಂದಿರುತ್ತೆ ಆಯಿತಾ. ಸೊ ಇದು ಬಂದ್ಬಿಟ್ಟು ಆನೆದು. ಸೊ ಇದೆಲ್ಲ ಮ್ಯಾಟ್ ಫಿನಿಶ್ ಇರುತ್ತೆ, ಅಮೆಝಾನಲ್ಲೇ ತೊಗೊಂಡಿದ್ದು ಕೂಡ. ಸೊ ಇದು 3 ಇದೆ. ಸೊ ಇದೆರಡು ಪ್ಲಸ್ ಇದೊಂದು. ಇದು ಸದ್ಯಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ. ಇದು ಕೂಡ ಚೆನ್ನಾಗಿದೆ. ಇದು ಅರೌಂಡ್ 700 ಗೊತ್ತಿಲ್ಲ, ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನಿಮಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಟಿವಿ ಯೂನಿಟ್ ಮೇಲ್ಗಡೆ, ಅಂದರೆ ಟಿವಿ ಯೂನಿಟ್ ಅಲ್ಲಿ ಸ್ವಲ್ಪ ಡಿಸೈನ್ಸ್ ಶೆಲ್ಫ್ಸ್ ತರ ಮಾಡಿದ್ವಿ. ಸೊ ಅಲ್ಲಿ ಇಡ್ಲಿಕ್ಕೆ ಇದನ್ನ ನಾನು ಪರ್ಚೇಸ್ ಮಾಡಿದ್ದು. ಇದು 3 ಸೆಟ್ಸ್ ಬರುತ್ತೆ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾನೇನು ತಗೊಂಡೆ ಅಂದ್ರೆ ವಾಸ್. ಸೊ ಇದು ವಾಸ್ ತಗೊಂಡಿದ್ದು. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಎಲ್ಲ ಪಿಂಗಾಣಿ ಅಂತಾರಲ್ಲ, ಸೊ ಅದ್ರದ್ದು ಸೆರಾಮಿಕ್ಸ್ ಐಟಮ್ಸ್ ಇದು ಕೂಡ. ಅಂಡ್ ಇದು ಆನೆ ಕೂಡ ಸೆರಾಮಿಕ್ ಐಟಮ್ಸ್. ಇದು ಬಂದು ಏನಿದು ಏನ್ ಹೇಳ್ತಾರೆ ಮ್ಯಾಟ್ ಫಿನಿಶ್, ಇದು ಗ್ಲಾಸಿ ಫಿನಿಶ್. ಸೊ ಇದಕ್ಕೆ ಸಪ್ರೇಟು. ಇದ್ರ ಜೊತೆಗೆ ನಾನು ಮತ್ತೆ ಇದನ್ನ ಇವಾಗ ಹಿಂಗೆ ಇಡ್ಲಿಕ್ಕೆ ಆಗಲ್ವಲ್ಲ, ಒಂದು ರಿಯಲ್ ಫ್ಲವರ್ಸ್ ಇರಬೇಕು. ರಿಯಲ್ ಫ್ಲವರ್ಸ್ ಇದರಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ. ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರಬೇಕು. ನಾನು ಅದಕ್ಕೆ ಏನು ಯೋಚನೆ ಮಾಡಿದೆ, ಆರ್ಟಿಫಿಷಿಯಲಿಗೆಲ್ಲ ಕಾಮನ್ ಆಯಿತು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಥರ ಗ್ರಾಸ್ ಇದನ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದು, ಇದನ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದು ಆಯಿತಾ. ಸೊ ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದು 3 ಗ್ರಾಸ್ ಬರುತ್ತೆ. ಸೊ ಇದು ಐ ಥಿಂಕ್ ಸೊ ನಾಟ್ ಪ್ಲಾಸ್ಟಿಕ್, ಇಟ್ಸ್ ನೈಲಾನ್ ಅನ್ಸುತ್ತೆ. ಸೊ ಇದು ಗ್ರಾಸ್ನ ಪರ್ಚೇಸ್ ಮಾಡಿದೆ. ಸೊ ಇದನ್ನ ಈ ಥರ ಪ್ಲೇಸ್ ಮಾಡಿ, ಸೊ ವಿ ಕ್ಯಾನ್ ಏನೋ ಸೊ ಡಿಸೈನ್ ಮಾಡಲಿಕ್ಕೆ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಈ ಥರ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಆ್ಯಕ್ಚುಲಿ ಅವರೇ ಆಪ್ಷನ್ಸ್ ಕೂಡ ತೋರಿಸ್ತಾರೆ ಅಮೆಝಾನ್ ಅವರು. ಸೊ ಇದು ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಬುಕ್ ಮಾಡಿದ್ದು. ಇದು ಸ್ವಲ್ಪ ಕುತ್ಕೊಳ್ಳಲ್ಲ, ನೀಟಾಗಿ ಮಾಡಿ ಕುತ್ಕೋಬೇಕು. ಈ ಥರ ನಾವು ಇದನ್ನ ಪ್ಲಾಸ್ಟರ್ ಹಾಕಿ ಕೂರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ನಾನು ಸೇಮ್ ಟಿವಿ ಯೂನಿಟ್ ಶೆಲ್ಫ್ಸ್ಗೆ ನಾನು ಪರ್ಚೇಸ್ ಮಾಡಿದ್ದು. ಸೊ ನೆಕ್ಸ್ಟ್ ನಾನೇನು ತಗೊಂಡೆ ಅಂದರೆ, ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಅಲ್ವಾ, ಆದರೆ ಇದನ್ನು ಒಬ್ರು ನೋಡ್ತಾ ಇಲ್ಲ ಗೈಸ್. ಒಬ್ರು ನೋಡಲ್ಲ, ಒಬ್ರು ಇದನ್ನ ಫಾಲೋ ಮಾಡಲ್ಲ, ಸುಮ್ಮನೆ ತಗೊಂಡು ಹಾಕಿದ್ದಾಯ್ತು. ಬಟ್ ಒನ್ಸ್ ಅವರು ಸ್ವಲ್ಪ ಮೆಚುರಿಟಿ ಲೆವೆಲ್ ಬರುತ್ತಲ್ಲ, ಆಗ ಇದೆಲ್ಲ ಅರ್ಥ ಆಗುತ್ತೆ ಅವ್ರಿಗೆ. ಸೊ ಅವ್ರ ರೂಮಿಗೆ ನಾನು ಏನು ಮಾಡಿದ್ದೆ, ಲೈಕ್ ಈ ಥರದೊಂದು ಚಾರ್ಟ್ ಥರ, ಅಂದರೆ ವೈಬ್ಸ್ ಬರುತ್ತೆ, ಮೋಟಿವೇಶನ್ ಥರ, ಇದನ್ನು ಹಾಕಿದೆ. ಸೊ ಇಲ್ಲಿ ಫಸ್ಟು ಬಿ ಪಾಸಿಟಿವ್ ಅಂತ ಇದೆ. ಆ್ಯಂಡ್ ನಿಮ್ಗೆ ಕಾಣಿಸ್ತಿರ್ಬೋದು, ಇದೇನದು ಡ್ರೀಮ್ ಬಿಗ್ ಅಂತ ಇದೆ, ಬಿ ಕೈಂಡ್ ಅಂತ ಇದೆ, ವರ್ಕ್ ಹಾರ್ಡ್. ಸೊ ಇದು ಸ್ಟೇ ಹಂಬಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಸೊ ಈ ಥರ ಇದೆ. ಅದು ಅವರಿಗೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ಎಲ್ಲ ಅವರಿಗೋಸ್ಕರನೇ, ಇದು ಪರ್ಟಿಕ್ಯುಲರಾಗಿ ಅವ್ರಿಗೋಸ್ಕರ. ಸೊ ಇದು ಚೆನ್ನಾಗಿದೆ. ಇದು ನಾನು ನೆಕ್ಸ್ಟ್ ಅಂತ ಹಾಕಿರ್ತೀನಿ.
ಚೆಕ್ ಮಾಡ್ಕೊಳ್ಳಿ. ತುಂಬ ದಿವಸ ಆಗಿತ್ತಲ್ಲ, ಅದಕ್ಕೆ ಯಾವುದು ರೇಟ್ಸ್ ನನಗೆ ನೆನಪಿಲ್ಲ, ಬಟ್ ಎಲ್ಲ ಆ್ಯಕ್ಚುಲಿ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ನಾನು ನೆಕ್ಸ್ಟ್ ತೊಗೊಂಡಿದ್ದು ಇದು ಆಯಿತಾ. ಆ್ಯಕ್ಚುಲಿ ಈ ಥರ ಸೌಂಡ್ ನೋಡಿ, ಸೌಂಡ್ ಚೆನ್ನಾಗಿ ಬರುತ್ತೆ ಅಲ್ಲ. ಇದನ್ನ ನಾನು ಬಾಲ್ಕನಿ ಥರ ಯುಟಿಲಿಟಿ ಥರ ಮಾಡಿದ್ದೆ ಅಲ್ಲ, ಸೊ ಅದು ಮೇಲ್ಗಡೆ ಸೀಲಿಂಗಲ್ಲಿ ಹಾಕೋಣ. ಸೊ ಗಾಳಿಗೆ ಸೌಂಡ್ ಬರ್ತಾ ಇರುತ್ತೆ ಆ್ಯಂಡ್ ಇದೊಂಥರ ಏನೋ ಚೆನ್ನಾಗಿ ವೈಬ್ ಕೊಡುತ್ತೆ. ಸೊ ಅಂತೇಳಿ ನಾನು ತಗೊಂಡಿದ್ದು. ಬಟ್ ಇದನ್ನ ಹಾಕಕ್ಕೆ ಇನ್ನೂ ನಾನೇನು ಡ್ರಿಲ್ ಮಾಡಿಲ್ಲ, ಅಂದರೆ ಲೈನ್ಸ್ ಏನೂ ಹಾಕಿಲ್ಲ ಇಲ್ಲಿ ತನಕ. ಸೊ ಇದನ್ನ ಹಾಕಬೇಕು. ಇದು ಕೂಡ ಚೆನ್ನಾಗಿದೆ, ನನಗೆ ಇಷ್ಟ ಆಗ್ತಿದೆ. ಸೊ ಇದು ಕೂಡ ಆಲ್ಮೋಸ್ಟ್ ಬಡ್ಜೆಟ್ ಫ್ರೆಂಡ್ಲಿಯಾಗೇ ಇದೆ. ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಕ್ಚುಲಿ ನನ್ನ ಇಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಅಂದರೆ ಇದಾಯ್ತಾ. ಸೊ ಇದು ಸೆರಾಮಿಕ್. ಆ್ಯಕ್ಚುಲಿ ನಾನೆಲ್ಲ ಪ್ಲಾಂಟ್ಸ್ ಇಟ್ಟಿದ್ದೀನಿ, ನೀವು ನೋಡ್ಬೋದು. ನಮ್ಮ ಗೃಹ ಪ್ರವೇಶದಲ್ಲಿ ಸ್ವಲ್ಪ ಮನೆ ಕಾಣಿಸುತ್ತೆ. ಸೊ ನನಗೆ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ. ಅದು ರಿಯಲ್ ಪ್ಲಾಂಟ್ಸು. ಸೊ ಮನೇಲೂ ಇರುತ್ತೆ, ಹೊರಗಡೆನೇ ಇರುತ್ತೆ. ಸೊ ಇದು ವಾಸ್ತು ಪ್ಲಾಂಟ್ಸು, ನಿಮಗೆಲ್ಲ ಗೊತ್ತಿರುತ್ತೆ ಆಯಿತಾ. ಸೊ ಇದರಲ್ಲಿ ನೀರು ಹಾಕಿದ್ದೀನಿ ಆಲ್ರೆಡಿ. ಸೊ ಇದು ಪ್ಲಸ್ ಇದಕ್ಕೆ ಸ್ಟ್ಯಾಂಡು. ಸೊ ಈ ಥರ ತುಂಬ ಚೆನ್ನಾಗಿದೆ. ಅದು ಟಿ ವಿ ಯೂನಿಟಲ್ಲಿನೇ ಇಡ್ತಿದ್ದೀವಿ ಇದನ್ನು ಕೂಡ. ಅಲ್ಲಂದರೆ ಅಲ್ಲಿ ಸ್ವಲ್ಪ ಗ್ಲಾಸ್ದೆಲ್ಲ ಸ್ಟೆಪ್ಸ್ ಮಾಡಿಸಿದ್ದೀನಿ. ಸೊ ಅಲ್ಲಿಗೆ ಇದನ್ನು ಇಟ್ಟಿತಾ ಇದ್ದೀನಿ. ಇದೆಲ್ಲೂ ಹೋಲ್ಸ್ ಇಲ್ಲ. ಸೊ ಜಸ್ಟ್ ವಾಟರ್ ಇಟ್ಬಿಟ್ಟು ಹಾಕ್ಬಿಟ್ಟು ಇಡೋದು ಅಷ್ಟೇ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಕ್ಚುಲಿ ಇದು ನೀವು ಬೈ ಮಾಡ್ಬೋದು. ನಂಗೆ ಇಷ್ಟ ಆಯಿತು ಗೈಸ್, ತುಂಬ ಇಷ್ಟ ಆಯಿತು. ನಂಗೆ ಪ್ಲಾನ್ಸ್ ಏನೇ ಕೊಟ್ಟರು ತುಂಬ ಇಷ್ಟ ಆಗಿರುತ್ತೆ. ಸೊ ಇದಾಯ್ತಾ. ಸೊ ನೆಕ್ಸ್ಟ್ ಗೈಸ್ ನಾನೇನು ತಗೊಂಡೆ ಅಂದರೆ ಫ್ರೇಮ್ಸ್ ಯಾಕೆ ತಗೊಂಡಿರಲ್ಲ ಗೈಸ್. ಮನೆ ಅಂದರೆ ಫಸ್ಟ್ ತಗೊಳ್ಳೋದೆ ಫ್ರೇಮ್ಸ್ ಆಯಿತಾ, ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೆಲ್ಲ ಬ್ರಾಸ್ ಆಯಿತಾ, ಐ ಮೀನ್ ಕೈಂಡ್ ಆಫ್ ಬ್ರಾಸ್, ಅದೇ ಮಿಕ್ಸ್ ಇರ್ಬೋದು. ಬಟ್ ಇದು ರಿಯಲ್ ಆಗಿದೆ ಆಯ್ತಾ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ನೀವು ನೋಡ್ಬೋದು. ಸೊ ಇದು 3 ಇದೆ. ಸೊ ಇದನ್ನ ನಾನು ಮಾಸ್ಟರ್ ಬೆಡ್ರೂಮ್ಗೆ ಅಂತ ತಗೊಂಡಿದ್ದು. ಇದು ಒಂದಿರುತ್ತೆ. ಸೊ ಇದು ಕೂಡ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ. ನಾನೆಲ್ಲ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಪ್ಲಾನ್ ಮಾಡಿದ್ದೀನಿ. ಸೊ ಇದೊಂದಿದೆ. ಆಮೇಲೆ ಇದೊಂದಾಯ್ತಾ, ಈ ಥರ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 3 ಈಗ ನಿಮ್ಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ಆ ಥರ. ಸೊ ಸ್ಟೆಪ್ ಬೈ ಸ್ಟೆಪ್ ಇಟ್ಟರೆ ನಿಮಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಡಸ್ಟ್ ಕೂರುತ್ತೆ, ಅಫ್ಕೋರ್ಸ್ ಕೂರುತ್ತೆ. ನೀವೇನು ಮಾಡಬೇಕು, ಅದನ್ನ ಆಗಾಗ ವಾಶ್ ಮಾಡ್ಕೊಂಡ್ರೆ, ಬಟ್ಟೆ ತೊಗೊಂಡು ಜಸ್ಟ್ ವಾಶ್ ಮಾಡ್ಕೋತಾ ಇರಬೇಕು ಕ್ಲಾತಲ್ಲಿ. ಓಕೆ, ಸೊ ಇದು ನಂದು ನೆಕ್ಸ್ಟ್ ಆಗಿರುತ್ತೆ. ಇದು 3 ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು, ಲೈಕ್ ಈ ಥರ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಯುಟಿಲಿಟಿಗೆ ಪ್ಲ್ಯಾನ್ ಮಾಡಿದ್ದು ಆಯಿತಾ. ಹೆಂಗೆ ಬರ್ತಾ ಇದೆ. ಬಟ್ ಆ್ಯಕ್ಚುಲಿ ಇದು ನೋಡಿದಾಗ ಒಂಥರ ಅನಿಸ್ತು. ಬಟ್ ಬಂದಾದ್ಮೇಲೆ ಸ್ವಲ್ಪ ಏನೋ ಡಿಫ್ರೆನ್ಸ್ ಅನಿಸ್ತು. ಬಟ್ ನಾನು ಒಂದ್ಸರಿ ಹಾಕಿದ್ಮೇಲೆ ಇಟ್ ವಿಲ್ ಬಿ ಯೂಸ್ ಅನ್ಸ್ಬೋದೇನೋ, ಯೂಸ್ ಆಗ್ಬೋದು ನನಗೆ ಹಾಕಿದ್ಮೇಲೆ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಹ್ಯಾಂಗ್ ಮಾಡೋದು. ಸೊ ಇಲ್ಲಿ ಏನಾದರೂ ಲೈಕ್ ಗ್ರೀನ್ದು ಚಿಕ್ಕದು ಪ್ಲಾಸ್ಟಿಕ್ದು ಫ್ಲವರ್ಸ್ ಬರುತ್ತಲ್ಲ, ಸೊ ಪಾಟ್ ಥರ ಬರುತ್ತಲ್ಲ ಚಿಕ್ಕದು, ಅದನ್ನು ಇಟ್ಟರೆ ಪ್ಲೇಸ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಆ ಥರ. ಸೊ ಅದನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನನಗೆ ಇಷ್ಟ ಆಯಿತು. ಸೊ ವೈಟ್ ಅಂದರೆ ನನಗೆ ತುಂಬ ಇಷ್ಟ. ಅಂದರೆ ಅದು ನೀಟಾಗಿರುತ್ತೆ ಅಲ್ವಾ. ಸೊ ನೋಡಿದ ತಕ್ಷಣ ಏನೋ ಖುಷಿ ಆಗುತ್ತೆ. ಇದೊಂದು ತಗೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಇದೆ. ಸೊ ನೀವು ಸ್ಕ್ರೀನ್ಶಾಟಲ್ಲಿ ಚೆಕ್ ಮಾಡ್ಕೊಳ್ತಾ ಇರಿ ಆಯಿತಾ. ಸೊ ಇದೇನಪ್ಪ ಅಂತಂದರೆ ಇದು ನನಗೆಯಿಂದ ನಮ್ಮ ಮನೆಯವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ. ನಮ್ಮಮ್ಮ ಸ್ವಲ್ಪ ಆಯಿಲ್ ತಿನ್ನೋ ಆಗಿಲ್ಲ ಜಾಸ್ತಿ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ಇದನ್ನ ನಾನು ತಂದುಕೊಟ್ಟಿದ್ದು ಅವರಿಗೆ. ಇದು ಕೂಡ ನಾನು ಆನ್ಲೈನ್ ಬುಕ್ ಮಾಡಿದ್ದು. ಇದು ಅರೌಂಡ್ 2000 or 3000 ಪ್ಲಸ್ ಇದೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಇದನ್ನ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ತಾ ಇದ್ದೀನಿ ನೀವು. ಆ್ಯಂಡ್ ಇದು ಗ್ರೀನ್ ಚೆಫ್ ಆಯಿತಾ. ಗ್ರೀನ್ ಚೆಫಲ್ಲಿ ನಾನು ತರಿಸಿದ್ದು ಏರ್ ಫ್ರೈ ಅಂತ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಇದೆಲ್ಲ ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಮಾತ್ರ ನೀಟಾಗಿ ಟ್ರೈ ಮಾಡಿದ್ದೀನಿ. ಬಟ್ ನನಗಿನ್ನೂ ಅಷ್ಟು ಐಡಿಯಾ ಬಂದಿಲ್ಲ ಯಾವ ಥರ ಮಾಡಬೇಕು ಅಂತ. ಇದರಲ್ಲಿ ಆ್ಯಕ್ಚುಲಿ ವೆಜ್ಜಿಗಿಂತ ನಾನ್ ವೆಜ್ಗೆ ತುಂಬ ಚೆನ್ನಾಗಿ ಸೂಟ್ ಆಗೋದು. ಈಗ ಸದ್ಯಕ್ಕೆ ನಾವು ನಾನ್ ವೆಜ್ ತಿನ್ನೋ ಆಗಿಲ್ಲ.
ಆಯಿತಾ. ಸೊ ನಾನ್ ವೆಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ವೆರೈಟಿ ಮಾಡುವ. ಸೊ ಅಲ್ಲಿವರೆಗೂ ಇದು ನಂಗೆ ಇಟ್ಟಿರ್ತೀವಿ. ಸೊ ಇದು ಏರ್ ಫ್ರೈ, ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಇದು ಕಿಚನ್ಗೆ, ಇದು ಮನೆಗೋಸ್ಕರ ನಾನು ತೊಗೊಂಡು ಬಂದಿದ್ದು. ಮೈನ್ಲಿ ನಮ್ಮಮ್ಮಗೋಸ್ಕರ, ಯಾಕೆಂದರೆ ಅವ್ರು ಆಯಿಲ್ ಲೆಸ್ ಸಿಗಬೇಕು. ಸೊ ಇದರಲ್ಲಿ ಸ್ವಲ್ಪ ಆಯಿಲ್ ಲೆಸ್ ಆಗಿ ನಮಗೆ ಸಿಗ್ಬೋದಲ್ವ. ಸೊ ಹಾಗಾಗಿ ಇದನ್ನು ನಾನು ನಮ್ಮಮ್ಮಗೋಸ್ಕರ ಪರ್ಚೇಸ್ ಮಾಡಿದ್ದು. ನಿಮಗೆ ಆ್ಯಕ್ಚುಲಿ ಕೆಲವೊಂದು ನಾವು ಆಲ್ರೆಡಿ ಸ್ವಲ್ಪ ಹಾಕ್ಬಿಟ್ಟಿದ್ದೀವಿ. ಸೊ ಹಾಕಿರೋದು ಯಾವ್ದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಫ್ರೇಮ್ಸ್ ಆಯ್ತಾ, ಚಿಕ್ಕದು. ಸೊ ಇದು ನಾನು ಚಿಕ್ಕ ರೂಮಿಗೆ ತಗೊಂಡಿದ್ದು. ಬಟ್ ಇದು ಚಿಕ್ಕ ರೂಮಿಗೆ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಇದನ್ನ ನಾನು ಇಲ್ಲಿಗೆ ಪ್ಲೇಸ್ ಮಾಡಿಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ. 4 ಚಿಕ್ಕ ಫ್ರೇಮ್ಸ್ ಥರ ಬರುತ್ತೆ. ಸೊ ಇನ್ನೊಂದು ಯಾವ್ದು ತಗೊಂಡೆ ಅಂತ ಅಂದರೆ ಇದು ಕೂಡ ಅವ್ರಿಗೇನೆ ಮೋಟಿವ್ ಆಗಲಿ ಅಂತೇಳಿ ತಗೊಂಡಿದ್ದು. ಸೊ ಇಲ್ಲಿ ಡ್ರೀಮ್ ಬಿಗ್ ಅಂತ ಇದೆ. ನೆವರ್ ಗಿವ್ ಅಪ್ ಅಂಡ್ ಬಿ ಯುವರ್ ಸೆಲ್ಫ್, ಥಿಂಕ್ ಪಾಸಿಟಿವ್. ಅಗೇನ್ ಥಿಂಕ್ ಪಾಸಿಟಿವ್ 2 ಸರಿ ಬಂದ್ಬಿಟ್ಟಿದೆ. ನೈಸ್, ಬಟ್ ಚೆನ್ನಾಗಿದೆ. ಸೊ ಇದನ್ನು ಕೂಡ ನಾನು ಸ್ವಲ್ಪ ಡೌನಲ್ಲಿ ಪ್ಲೇಸ್ ಮಾಡಬೇಕಾಗಿತ್ತು. ಬಟ್ ಮಕ್ಕಳು ಜಾಸ್ತಿ ಇದು ಓಡಾಡೋದ್ರಿಂದ ಇದಾಗುತ್ತೆ ಅಂತೇಳಿ ನಾವು ಸ್ವಲ್ಪ ಮೇಲೆ ಹಾಕಿದೆ. ಸೊ ಇದಾಗಿರ್ಬೋದು. ನೆಕ್ಸ್ಟು ಇನ್ನೊಂದೆರಡು ಇದೆ ಗೈಸ್. ಆ್ಯಕ್ಚುಲಿ ಅದು ಒಂದು ಇದಿದೆ, ಏನು ಹೇಳಿ, ವಾಲ್ ಕ್ಲಾಕ್ ಇದೆ. ಅದನ್ನ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀನಿ. ಅದನ್ನ ತಗೊಂಡಿದ್ದು. ಅದು ಈಗ ಸದ್ಯಕ್ಕೆ ಇಲ್ಲಿಲ್ಲ. ನಾವಿನ್ನೂ ಮಟ್ರಲ್ಲಿ ಏನೂ ಶಿಫ್ಟ್ ಮಾಡಿಲ್ಲ ಮನೆಗೆ. ಸೊ ಎಲ್ಲ ಶಿರಾದಲ್ಲೇ ಇರೋದ್ರಿಂದ ಆ ಮನೇಲಿದೆ. ಸೊ ಲೇಟರ್ ನಾವು ಶಿಫ್ಟ್ ಮಾಡಿದ್ಮೇಲೆ ಹೋಮ್ ಟ್ಯೂನ್ ಮಾಡ್ತೀನಲ್ಲ, ಅದ್ರಲ್ಲಿ ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಗಾಲಾದು ಸ್ವಿಂಗ್ ಮಾಪು. ಇದು ಕೂಡ ಅಣ್ಣದ ಬಜೆಟ್ ಇದೆ. ನಮ್ಮ ಮನೇಲಿ ಇನ್ನೊಂದು ಸ್ಟ್ಯಾಂಡ್ ಬೈ ಇರೋದ್ರಿಂದ ಈಗ ಸದ್ಯಕ್ಕೆ ಓಪನ್ ಮಾಡಿಲ್ಲ. ಆ್ಯಂಡ್ ವರ್ಕ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ದು ಇವತ್ತು ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಗೈಸ್. ಇವತ್ತು ನನ್ನ ಲಾಗು ಅಮೆಝಾನ್ ಹಾಲ್ ಆಗಿತ್ತು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ಲಾಗ್ ವಿಲ್ ಬಿ ಶಾಪಿಂಗ್ ಇರ್ಬೋದು. ಸೊ ನಾನು ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡ್ಬೋದು, ಇಲ್ಲ ಏನೋ ಇರ್ಬೋದು, ಒಟ್ಟಾರೆ ರಿಲೇಟೆಡ್ ಟು ಶಾಪಿಂಗ್ ಇರುತ್ತೆ. ಸೊ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ, ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಥವಾ ನಿಮ್ಗೆ ಯಾವುದಾದ್ರೂ ಇನ್ನೂ ಸಜೆಸ್ಟ್ ಮಾಡೋದಿತ್ತು ಅಂದರೆ ನನಗೆ ಕಮೆಂಟಲ್ಲಿ ಲಿಂಕ್ ಶೇರ್ ಮಾಡಿ. ಅದು ನಂಗೆ ಇಷ್ಟ ಆಯಿತು ಅಂದರೆ ನಾನು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನ್ನ ಇಷ್ಟು ವಿಡಿಯೋ ನಾನು ವಾಚ್ ಮಾಡಿದ್ದಕ್ಕೆ ಅಥವಾ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಬಂದು ಉತ್ಸವಿ ಅಂತ. ಥ್ಯಾಂಕ್ ಯು.